ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಒಲಿದ ಜೀವ ಜೊತೆಯಲ್ಲಿರಲು ಅಧ್ಯಾಯ 3. ಕತೆ ಹೇಗಿದೆ ಕೇಳಿ, ಕಡೆಯಲ್ಲಿ ಅಭಿಪ್ರಾಯ ಹೇಳೋದನ್ನು ಮರಿಬೇಡಿ. ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್. ಮಾತ್ರೆ ಪ್ರಭಾವಕ್ಕೋ ಇಲ್ಲ ಆದ ಸುಸ್ತಿಗೋ ಹಳೆಯ ನೆನಪಿಗೆ ಜಾರಿದವಳು ಹಾಗೆಯೇ ಎದೆಗೆ ಜಾರಿದಳು ಜಾಹ್ನವಿ. ಇತ್ತ ರಘು ಪರಿಸ್ಥಿತಿ ಬೇರೆಯೇ ಆಗಿತ್ತು. ಮನಸಾರೆ ಮೆಚ್ಚಿ ಮದುವೆ ಮಾಡಿಕೊಂಡವಳನ್ನೇ ತಾತ್ಸಾರ ಮಾಡಿ ಅವಳಿಗೂ ನೋವು ಕೊಟ್ಟು ತಾನು ನೋವು ತಿಂದ, ಜೊತೆಗೆ ಇನ್ನೂ ಭೂಮಿಗೆ ಬಾರದ ಕಂದನ ಸಾವಿಗೂ ಪರೋಕ್ಷವಾಗಿ ಕಾರಣನಾದ. ಹೇಳಿಕೊಳ್ಳಲು ಜೊತೆಗೆ ಯಾರೂ ಇರದೆ ಒಂಟಿಯಾಗಿ ನೋವು ಅನುಭವಿಸುತ್ತಿದ್ದ. ಸತ್ಯದರ್ಶನ ಆಗಿರದೇ ಇದ್ದರೂ ಈಗ ಮಾಡಿದ ತಪ್ಪಿಗೆ ಮಾತ್ರ ಅಪಾರ ಪಶ್ಚಾತ್ತಾಪ ಆಗಿತ್ತು. ಇಲ್ಲಿ ಸತ್ಯ ಸರಿಯಾಗಿ ತಿಳಿಯದೆ ಮಾತನಾಡಿದ ರಘುವಿನ ತಪ್ಪೋ, ಇಲ್ಲ ಸತ್ಯ ತಿಳಿಸದ ಜಾಹ್ನವಿಯ ತಪ್ಪೋ, ಅಥವಾ ತಪ್ಪಾದ ಸಂದರ್ಭದಲ್ಲಿ ಅರ್ಧಮರ್ಧ ವಿಷಯ ತಿಳಿಯೋ ಹಾಗೆ ಮಾಡಿದ ವಿಧಿಯ ತಪ್ಪ ತಿಳಿಯದು. ಒಟ್ಟಿನಲ್ಲಿ ನೋವು ಮಾತ್ರ ಎಲ್ಲರಿಗೂ ಆಗಿತ್ತು. ರಘುವಿನ ಮನವೀಗ ಜಾಹ್ನವಿಯ ಮೊದಲನೇ ಸಲ ನೋಡಿದ ನೆನಪಿಗೆ ಜಾರಿತ್ತು. 6 ವರ್ಷಗಳ ಹಿಂದೆ ಅಪ್ಪ ಅಮ್ಮನ ಜೊತೆಗೆ ಅವರ ವಿವಾಹ ವಾರ್ಷಿಕೋತ್ಸವದ ಸಲುವಾಗಿ ದೇವಸ್ಥಾನಕ್ಕೆ ಹೋಗಿದ್ದ. ಆಗಷ್ಟೇ ಓದು ಮುಗಿಸಿ ಅಪ್ಪನ ಕೆಳಗೆ ಕೆಲಸ ಕಲಿಯುತ್ತಿದ್ದ. ಅಷ್ಟಾಗಿ ದೇವರಲ್ಲಿ ನಂಬಿಕೆ ಇರದೇ ಇದ್ದರೂ ಸಹ ಏನು ದೈವ ವಿರೋಧಿ ಆಗಿರಲಿಲ್ಲ. ಅಪ್ಪ ಅಮ್ಮ ಪೂಜೆಗೆ ಕೊಟ್ಟು ಅಲ್ಲೇ ನಿಂತರೆ ರಘು ಹೊರಗಡೆ ಬಂದ. ಹಾಗೇ ಅತ್ತಿತ್ತ ನೋಡುತ್ತಿದ್ದವನ ಕಣ್ಣು ಒಂದೆಡೆ ಸ್ತಬ್ಧವಾಗಿತ್ತು. ಹಳದಿ ಬಣ್ಣದ ಲಂಗರವಿಕೆಗೆ ಕೆಂಪು ದಾವಣಿ ಜೊತೆಗೆ ಉದ್ದ ಜಡೆ, ಅದಕ್ಕೆ ಮಲ್ಲಿಗೆ ಮುಡಿದು ಎದುರಿಗೆ ಇರುವವನ ಜೊತೆ ಮಾತನಾಡುವಾಗ ಕಿವಿಯಲ್ಲಿನ ಓಲೆ ಆಡುತ್ತಿದ್ದರೆ ಅವಳ ಮುದ್ದು ಮುಖಕ್ಕೆ ಆಗಲೇ ಮನಸೋತಿದ್ದ ರಘು. ಅವನ ಅರಿವಿಗೆ ಬರದಂತೆ ಕಾಲುಗಳು ತಾನಾಗಿಯೇ ಅವಳಿದ್ದಲ್ಲಿಗೆ ಸಾಗಿತ್ತು. ಅವಳ ಅಂದ ನೋಡುತ್ತಾ ಮೈಮರೆತವನಿಗೆ ಹತ್ತಿರಕ್ಕೆ ಹೋದಾಗ ಅವಳ ಮಾತು ಸಹ ಕೇಳಿತ್ತು. ಅವಳ ಎದುರಿಗೆ ನಿಂತವ ತನ್ನ ಪ್ರೀತಿಯ ಹೇಳುತ್ತಿದ್ದರೆ ಅವಳು ಅದನ್ನು ನಿರಾಕರಿಸುತ್ತಾ ಇದ್ದಳು. ಒಪ್ಪಿಸುವ ಪ್ರಯತ್ನವ ಬಿಡದ ತ್ರಿವಿಕ್ರಮನ ಹಾಗೆ ಮಾಡುತ್ತಿದ್ದ ಹುಡುಗ. ಅವರು ಕೂಡ ನೋಡಲು ಸುಂದರನೇ, ಜೊತೆಗೆ ಅವನು ಹಾಕಿರೋ ಬಟ್ಟೆಯೇ ಹೇಳುತ್ತಿತ್ತು ಅವನೊಬ್ಬ ಸಿರಿವಂತ ಅಂತ. ಒಬ್ಬಳು ಹುಡುಗಿ ನಿರಾಕರಿಸುವ ಯಾವುದೇ ಕಾರಣ ಇರಲಿಲ್ಲ. ಆದರೆ ಆ ಹುಡುಗಿ ಮಾತ್ರ ಖಡಾಖಂಡಿತವಾಗಿ ಬೇಡ ಅಂದದ್ದು ರಘು ಕಿವಿಗೆ ಕೇಳಿಸಿದ್ದೇ ನಿಂತಲ್ಲೇ ಮನದೊಳಗೆ ಕುಣಿದಿದ್ದ. ಯಾಕೆ ಬೇಡ ಅಂತಿದ್ಯಾ? ನನಗೇನು ಕಡಿಮೆ ಆಗಿದೆ ಎಂದು ಕೇಳಿದ ಆ ಹುಡುಗ. ನಿಂಗೆ ಏನೂ ಕಮ್ಮಿ ಆಗಿಲ್ಲ, ಆದರೆ ನಿಂದು ಅಂತ ಈಗ ಏನಿದೆಯೋ ಅದ್ಯಾವುದೂ ನಿಂದಲ್ಲ. ಇದೊಂದು ಕಾರಣ ಸಾಕಲ್ವ ನಿರಾಕರಿಸೋಕೆ ಅಂದವಳ ಮಾತುಗಳು ಸತ್ಯಕ್ಕೆ ಹತ್ತಿರವಾಗಿತ್ತು. ಏನು ಹೇಳ್ತಿದ್ಯಾ ನೀನು? ನಿನ್ನ ಮಾತಿನ ಅರ್ಥವೇನು? ಕೇಳಿದನವ. ಈಗ ನೀನು ಇನ್ನೂ ಓದ್ತಾ ಇದೆಯಾ? ನಿನ್ನ ಓದು ಮುಗಿಯೋಕ್ಕೆ 2 ವರ್ಷ ಬೇಕು, ಜೊತೆಗೆ ಕೆಲಸ ಸಿಕ್ಕಿ ಸೆಟಲ್ ಆಗೋಕ್ಕೆ ಕಮ್ಮಿ ಅಂದರೂ 1 ವರ್ಷ ಬೇಕು, ಒಟ್ಟು 3 ವರ್ಷ. ನಾನು ಇನ್ನು PUC ಮುಗಿಸಿದ್ದೀನಿ. 3 ವರ್ಷ ಬಿಟ್ಟು ಬಾ, ಆಗ ನಂದು ಡಿಗ್ರಿ ಮುಗ್ದಿರುತ್ತೆ. ಆಗ ಕೂಡ ನಿನ್ನ ಮನಸ್ಸಲ್ಲಿ ನಾನೇ ಇದ್ದರೆ ಖಂಡಿತ ಮನೇಲಿ ಒಪ್ಪಿಸಿ ಮದುವೆ ಆಗೋಣ, ಆಯಿತಾ ಅಂದವಳ ಮಾತಿಗೆ ತಲೆದೂಗಿದ್ದ ಹುಡುಗ. ಅಲ್ಲಿವರೆಗೂ ಕಾಯ್ತಾ ಇರ್ತೀಯಾ? ಕೇಳಿದ ಹುಡುಗನ ಮನದಲ್ಲಿ ಅವಳೇ ತುಂಬಿದ್ದಳು. ಈ ಮಾತನ್ನು 3 ವರ್ಷ ಆದಮೇಲೆ ಬಂದು ಹೇಳು ಅಂತ ಹೇಳಿದಳು. ಹುಡುಗ ಸಪ್ಪಗೆ ತಲೆಯಾಡಿಸಿ ಅಲ್ಲಿಂದ ನಡೆದ. ಹುಡುಗಿಯ ಸ್ನೇಹಿತೆ ಜಾನು, ಯಾಕೆ ರಿಜೆಕ್ಟ್ ಮಾಡಿದ್ಯಾ? ಒಪ್ಪಿದ್ರೆ ಲೈಫ್ ಸೆಟಲ್ ಆಗ್ತಿತ್ತು. ಅವನು ಮಿನಿಸ್ಟರ್ ಮಗ ಕಣೆ ಅಂದಳು ಅಲ್ಲೇ ಇದ್ದ ಸ್ನೇಹಿತೆ. ಸೌಮ್ಯ, ಈ ವಯಸ್ಸಲ್ಲಿ ಆಗೋದು ಪ್ರೀತಿ ಅಲ್ಲ, ಆಕರ್ಷಣೆ ಅಷ್ಟೆ. ಅದು ಮುಗಿದ ಮೇಲೆ ಅರ್ಥ ಆಗೋದು ಜೀವನ ಎಷ್ಟು ಕಷ್ಟ ಅಂತ. ಪ್ರೀತಿಸುವಾಗ ಎಲ್ಲ ಸುಂದರವಾಗಿ ಕಾಣೋದು, ಕಷ್ಟ ಬಂದಾಗ ಅದು ಬದಲಾಗುತ್ತೆ ಅಂದಳು ಜಾನು. ಅಮ್ಮ ತಾಯಿ, ನಿನ್ನ ಪ್ರವಚನಕ್ಕೆ ಸಾಷ್ಟಾಂಗ ನಮಸ್ಕಾರ ಕಣೆ. ಅಲ್ಲ, ಇದು ಸೇರಿ 12 ಪ್ರಪೋಸಲ್ ರಿಜೆಕ್ಟ್ ಮಾಡಿದ್ಯಾ? ನಿಂಗೆ ಪ್ರೀತಿ ಆಗೋದೇ ಇಲ್ವಾ ಅಂದಳು ಸೌಮ್ಯ. ಸೌಮ್ಯ, ಸದ್ಯಕ್ಕೆ ನನ್ನ ಗುರಿ ಬೇರೆಯೇ ಇದೆ ಕಣೆ. ಎಲ್ಲದನ್ನೂ ಬೆಸ್ಟ್ ಕೊಡೋ ಅಪ್ಪ ಅಮ್ಮ ಬೆಸ್ಟ್ ಸಂಗಾತಿಯನ್ನು ಕೊಡಲ್ವಾ? ಸುಮ್ಮನೆ ನಾವು ಯಾರನ್ನೂ ಆರಿಸಿ ನೋವು ತಿನ್ನೋದು ಯಾಕೆ? ಬಾ ಈಗ ದರ್ಶನ ಮಾಡೋಣ ಎಂದು ಕೈ ಹಿಡಿದು ಒಳಗೆ ನಡೆದಳು ಜಾನು. ಅಲ್ಲೇ ನಿಂತು ಅಷ್ಟು ಮಾತು ಕೇಳಿದ ರಘು ಮನಸ್ಸಿಗೆ ಆ ಮಾತು ನಾಟಿತ್ತು. ಜೊತೆಗೆ ಅವಳು ಕೂಡ ಮನದೊಳಗೆ ಇಳಿದಿದ್ದಳು. ಈ ಘಟನೆಯ ನಂತರ ಅವನ ಗುರಿ ಕೇವಲ ಜೀವನದಲ್ಲಿ ಏನಾದರೂ ಸಾಧಿಸುವುದಾಗಿತ್ತು. ಜಾನು ಹೇಳಿದಂತೆಯೇ. ಅಂತೆಯೇ ಅಪ್ಪನ ಕೈ ಕೆಳಗೆ ಅವರು ಅಚ್ಚರಿ ಪಡುವಂತೆ ಕೆಲಸ ಕಲಿತ. ಎಲ್ಲ ಸರಿಯಾಗಿ ಸಾಗುತ್ತಿದೆ ಅನ್ನುವಾಗ ಅಪ್ಪನ ಅಕಾಲಿಕ ಮರಣ ಅವನ ತೀವ್ರ ದುಃಖಕ್ಕೆ ನೂಕಿತ್ತು. ಇದರಿಂದ ಸುಧಾರಿಸುವ ಹೊತ್ತಿಗೆ ಕಂಪನಿ ಚುಕ್ಕಾಣಿ ಹಿಡಿಯುವಂತಾಗಿತ್ತು. ಅಲ್ಲಿಂದ ಪುರುಸುತ್ತಿರದ ಕೆಲಸ ಜವಾಬ್ದಾರಿ ನಡುವೆ ಹೈರಾಣಾಗಿದ್ದ. ಆದರೆ ಜಾನುವಿನ ಕಡೆಗೆ ಗಮನ ಕೊಡುವುದ ಬಿಡಲಿಲ್ಲ. ಅವಳ ಮೇಲೊಂದು ಕಣ್ಣಿಟ್ಟವ ಅವಳಿಗೆ ತಿಳಿಯದೇ ಹಿಂಬಾಲಿಸುತ್ತಿದ್ದ. ಅವಳ ಓದು ಮುಗಿದು ತನ್ನದೇ ಕಂಪನಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆದಾಗ ಅವಳಿಗಿಂತ ಹೆಚ್ಚು ಖುಷಿಪಟ್ಟಿದ್ದ. ತನ್ನದೇ ಅಸಿಸ್ಟೆಂಟ್ ಆಗಿ ಅವಳನ್ನು ಆಯ್ಕೆ ಮಾಡಿ ಇಡೀ ದಿನ ತನ್ನ ಕಣ್ಣ ಮುಂದೆ ಇರುವಂತೆ ಮಾಡಿದ.
ಮೊದಲನೇ ಸಲ ನೋಡಿದಾಗ ಅವಳ ಮುಖದಲ್ಲಿ ಇದ್ದ ಮುಗ್ಧತೆ ಇಷ್ಟು ವರ್ಷ ಆದರೂ ಬದಲಾಗದೆ ಹಾಗೇ ಉಳಿದಿತ್ತು. ತನ್ನ ಅಂದ-ಚಂದಕ್ಕೆ ಹಣ, ಪ್ರತಿಷ್ಠೆ, ಹೆಸರು ಇದಕ್ಕೆಲ್ಲ ಸೋತು ತನ್ನ ಗಮನ ಅವರತ್ತ ಸೆಳೆಯೋಕೆ ನೋಡುವ ನೂರಾರು ಹುಡುಗಿಯರ ನಡುವೆ ರಘುವಿನ ಜಾನು ವಿಶಿಷ್ಟವಾಗಿದ್ದಳು. ಕೆಲಸಕ್ಕೆ ಸೇರಿ ವಾರವಾದರೂ ತನ್ನ ಕಡೆಗೆ ಕಿರುನೋಟ ಕೂಡ ಹರಿಸಿರಲಿಲ್ಲ. ದಿನಗಳು ಕಳೆಯುತ್ತಿತ್ತು. ಅದಾಗಲೇ ಜಾನು ಕೆಲಸಕ್ಕೆ ಸೇರಿ 2 ತಿಂಗಳು ಕಳೆದಿತ್ತು. ಅದೊಂದು ದಿನ ಮಾಲ್ ಒಂದರಲ್ಲಿ ಸ್ನೇಹಿತರ ಜೊತೆ ಹೋಗಿದ್ದ ಜಾನುವ ಫಾಲೋ ಮಾಡುತ್ತಿದ್ದ ರಘು. ಎಲ್ಲ ಕಡೆ ಸುತ್ತಿ ಒಂದೆಡೆ ಕುಳಿತಾಗ ಅಲ್ಲಿಗೆ ಒಬ್ಬ ಹುಡುಗ ನಗುತ್ತಾ ಹಾಯ್ ಹೇಳಿ ಬಂದು ಜಾನುವಿನ ಪಕ್ಕದಲ್ಲಿ ಕುಳಿತ. ಸರಿಯಾಗಿ ನೋಡಿದಾಗ ರಘುವಿಗೆ ಅರಿವಾಗಿತ್ತು, ಅವನು ಜಾನುವನ್ನು ಪ್ರೀತಿ ಮಾಡುವಂತ ವರ್ಷಗಳ ಹಿಂದೆ ಪೀಡಿಸಿದ್ದವ ಅಂತ. ಈಗಲೂ ನೋಡೋಕೆ ಕಟ್ಟುಮಸ್ತಾಗಿ ಇದ್ದ, ನಗುತ್ತಾ ಮಾತನಾಡುವವರ ಕಂಡ ರಘುವಿನ ಎದೆಯಲ್ಲಿ ಖಾರ ಅರೆದ ಅನುಭವ. ಆಗಲೇ ನಿರ್ಧಾರ ಮಾಡಿದ, ಆದಷ್ಟು ಬೇಗ ಜಾನುವಿಗೆ ತನ್ನ ಪ್ರೀತಿ ಹೇಳಬೇಕು ಅಂತ. ಮರುದಿನವೇ ಜಾನುವನ್ನು ಯಾವುದೋ ಮೀಟಿಂಗ್ ನೆಪ ಹೇಳಿ ಊರ ಹೊರಗಿನ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿ ಅಲ್ಲಿನ ಹಸಿರಿನ ಪರಿಸರದಲ್ಲಿ ತನ್ನೊಳಗೆ ಮುಚ್ಚಿಟ್ಟ ಅವಳ ಮೇಲಿನ ಪ್ರೀತಿಯ ಎಳೆಯಾಗಿ ಬಿಚ್ಚಿಟ್ಟಿದ್ದ. ಐ ಲವ್ ಯು ಜಾನು, ನಿನ್ನ ಕಣ್ಣಲ್ಲಿ ನೀರು ಬಾರದ ಹಾಗೆ ನೋಡ್ಕೋತೀನಿ ಅನ್ನಲ್ಲ, ಆದರೆ ಕಣ್ಣೀರು ಬಂದಾಗ ಒರೆಸೋ ಕೈ ಆಗಿರ್ತೀನಿ. ಇವತ್ತು ನಾನು ಏನು ಆಗಿದ್ದೀನೋ ಅದಕ್ಕೆ ಸ್ಫೂರ್ತಿ ನೀನು. ನಮ್ಮ ನಡುವಿನ ಈ ಅಂತರ ಯಾವತ್ತಿಗೂ ನಮ್ಮ ಪ್ರೀತಿಗೆ ಅಡ್ಡ ಬರಲ್ಲ ಅಂತ ಹೇಳಿ ಉಂಗುರ ಹಿಡಿದು ಮಂಡಿಗಾಲಲ್ಲಿ ಕುಳಿತ ಜಾನುವಿನ ಎದುರಿಗೆ. ಕಣ್ಣೀರು ಸುರಿಸುತ್ತಲೇ ಕೈಚಾಚಿದ್ದಳು ಜಾನು. ಅವಳ ಒಪ್ಪಿಗೆ ಸಿಕ್ಕೊಡನೆ ಉಂಗುರ ತೊಡಿಸಿ ಎದ್ದು ಅವಳನ್ನು ಅಪ್ಪಿಕೊಂಡು ತನ್ನ ಖುಷಿಯ ವ್ಯಕ್ತಪಡಿಸಿದ. ಒಂದಷ್ಟು ಹೊತ್ತಿನವರೆಗೂ ಹಳೆಯ ನೆನಪು ಜೊತೆಗೆ ಭವಿಷ್ಯದ ಬಗ್ಗೆ ಮಾತಾಡಿ ಊಟ ಮುಗಿಸಿಕೊಂಡು ಅಲ್ಲಿಂದ ನಡೆದಿದ್ದರು. ಅಂದೇ ಅಮ್ಮನ ಬಳಿ ತನ್ನ ಪ್ರೀತಿಯ ಬಗ್ಗೆ ಹೇಳಿದ ರಘು. ಮಗನ ಇಚ್ಛೆಗೆ ಎಂದೂ ವಿರೋಧ ಮಾಡದವರು ನಗುತ್ತಲೇ ಒಪ್ಪಿಗೆ ಕೊಟ್ಟರು. ಇತ್ತ ವಿಷಯ ತಿಳಿದು ರುಕ್ಮಿಣಿ ಒಂದಷ್ಟು ಕಾಡಿಸಿದ್ದಳು. ಮರುದಿನವೇ ಜಾನು ಮನೆಗೆ ಹೋಗಿ ಸಂಪ್ರದಾಯದ ಪ್ರಕಾರ ಹೆಣ್ಣು ಕೇಳುವ ಶಾಸ್ತ್ರ ಮಾಡಿದರು. ಬೇಡ ಅನ್ನೋಕೆ ಒಂದು ಕಾರಣವಿರದೆ ಜಾನು ಮನೆಯಲ್ಲಿ ಕೂಡ ಒಪ್ಪಿದರು. ಒಂದೇ ತಿಂಗಳಲ್ಲಿ ಅದ್ದೂರಿಯಾಗಿ ರಘುಚಂದ್ರನ್ ಮತ್ತೆ ಜಾಹ್ನವಿ ಮದುವೆ ನಡೆದಿತ್ತು. ಮನ ತುಂಬಿದವಳು ಈಗ ಮನೆಯೂ ತುಂಬಿದ್ದಳು. ಅಂದೇ ಶಾಸ್ತ್ರದ ಪ್ರಕಾರ ಮೊದಲನ ರಾತ್ರಿ ನಡೆದು ತನುಮನ ಎರಡೂ ಬೆರೆತು ಜೀವನದಲ್ಲಿ ಮತ್ತೊಂದು ಹೆಜ್ಜೆ ಯಶಸ್ವಿಯಾಗಿ ಮುಂದೆ ಇಟ್ಟಿದ್ದರು. ಮರುದಿನ ಪೂಜೆ, ಮತ್ತೊಂದಷ್ಟು ಶಾಸ್ತ್ರ ಎಲ್ಲ ನಡೆದು ದೇವಸ್ಥಾನಕ್ಕೆ ದಂಡಯಾತ್ರೆ ಕೂಡ ಮಾಡಿ ಮಧುಚಂದ್ರಕ್ಕೆ ಅಂತ ವಿದೇಶಕ್ಕೂ ಹೋದರು. ಅಲ್ಲಿಂದ ಬಂದು ಜಾನು ತವರಿಗೆ ಹೋಗುವವರೆಗೂ ಎಲ್ಲ ಸರಿಯಾಗಿತ್ತು. ಆದರೆ ಅಂದು ರಘು ಕೇಳಿದ ವಿಷಯ ಅವನ ಒಡೆಯುವುದರ ಜೊತೆಗೆ ಜಾಹ್ನವಿ ಸಂಸಾರ ಒಡೆಯುವುದರಲ್ಲಿ ಯಶಸ್ವಿಯಾಗಿತ್ತು. ಹೊರಗಡೆ ನಗುತ್ತಾ ಮಾತನಾಡುತ್ತಿದ್ದ ಜಾನುವಿನ ಮನದ ನೋವು ಅವನ ಗಮನಕ್ಕೆ ಎಂದೂ ಬರಲೇ ಇಲ್ಲ. ಅವಳ ತಂದೆಯ ತಿರಸ್ಕಾರ ಅವಳಿಗೆ ಅವಳ ತಾಯಿಗೆ ಬಿಟ್ಟು ಮತ್ತಾರಿಗೂ ತಿಳಿದಿರಲಿಲ್ಲ. ಜೊತೆಗೆ ಆಕೆ ಕೂಡ ತನ್ನ ನೋವು ಯಾರಲ್ಲೂ ಹಂಚಿಕೊಂಡಿರಲಿಲ್ಲ. ಇದನ್ನು ತನ್ನ ಗಂಡನ ಬಳಿ ಕೂಡ ಹೇಳದೇ ಇದ್ದಿದ್ದೇ ಆದ ಅವಘಡಕ್ಕೆ ಮೂಲ ಕಾರಣವಾಯಿತೇನೋ. ಮುಂದಿನ ಸಂಚಿಕೆ ಆದಷ್ಟು ಬೇಗ ಬರುತ್ತೆ. ಸಂಚಿಕೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.